Dear students, welcome to numerical sections of electric charges and fields, a most important bit of the question paper. So ನಾವು ಈ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರ್ ನಲ್ಲಿ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ ಪಾರ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸ್ ನಲ್ಲಿ ಈ ನ್ಯೂಮ್ಯಾರಿಕಲ್ ಸೆಕ್ಷನ್ ಗೆ ಬಂದಾಗ ವೆರಿ ಸಿಂಪ್ಲೆಸ್ಟ್ ವೇ ನಿಂದ ನ್ಯೂಮ್ಯಾರಿಕಲ್ಸ್ ಅನ್ನು ನಾವು ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಗೆ ಒಂದು 5 ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು, ಯಾವ ರೀತಿ ನ್ಯೂಮ್ಯಾರಿಕಲ್ಸ್ ಟೈಪ್ಸ್ ಅನ್ನು ಕೊಟ್ಟಾಗ ಅಂತ ನೋಡಿದಾಗ ನಿಮ್ಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮತ್ತು ಥಿಯರಿ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾವು ಫಸ್ಟ್ ಒಂದು ಕ್ವಶನ್ಸ್ ಅನ್ನು ನೋಡೋಣ. ಓಕೆ, ಕ್ವಶನ್ 2017 ಮಾರ್ಚ್ ಮತ್ತು 2020 ಮಾರ್ಚ್ ನಲ್ಲಿ ಕೇಳಿದಂತ ಕ್ವಶನ್ ಡೈರೆಕ್ಟ್ NCERT ಟೆಕ್ಸ್ಟ್ ಬುಕ್ ನಲ್ಲಿಂದ ಕೇಳಿದ್ದು. ಸೊ ಫಸ್ಟ್ ಎಕ್ಸರ್ಸೈಸ್ ನಿಂದ ಕ್ವಶನ್ ನಂಬರ್ 1.82 ನೀವು ಟೆಕ್ಸ್ಟ್ ಬುಕ್ ಇದ್ರೆ ಅದನ್ನು ತೆಗೆದು ಕೂಡ ನೋಡಬಹುದು. ಸೊ 1.82 I will read the question. ಸ್ವಲ್ಪ ಕ್ವಶನ್ ನೋಡ್ಕೊಳ್ಳಿ, ಓದ್ತಾ ಇದ್ದೀನಿ. 2 point charges QA equal to 3 microcoulomb and QB equal to minus 3 microcoulomb are located 20 centimeter apart in vacuum. The first question is in the sub question, what is the electric field at the midpoint O of the line AB joining the two charges? And the question B, if a negative test charge of magnitude 1.5 into 10 power of minus 9 coulomb is placed at this point, what is the force experienced by the test charge? ಕ್ವಶನ್ ಅಲ್ಲೇ ಎರಡು ಸಬ್ ಕ್ವಶನ್ ಇದೆ. ಫಸ್ಟ್ ಗೆ ನಮ್ಗೆ ಸೊ 2 ಪಾಯಿಂಟ್ ಚಾರ್ಜಸ್ ಕೊಟ್ಟಿದೆ, ಒಂದು +3 ಮೈಕ್ರೋಕೂಲಮ್ ಮತ್ತೊಂದು -3 ಮೈಕ್ರೋಕೂಲಮ್. ಸೊ ಈ ಎರಡು ಚಾರ್ಜ್ ಅನ್ನು 20 ಸೆಂಟಿಮೀಟರ್ ಡಿಸ್ಟೆನ್ಸ್ ನಲ್ಲಿ ಇಟ್ಟಾಗ ಮಿಡಲ್ ಪಾಯಿಂಟ್ ನಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ, ದೆನ್ ಅದೇ ಮಿಡಲ್ ಪಾಯಿಂಟ್ ನಲ್ಲಿ ಮತ್ತೊಂದು ಟೆಸ್ಟ್ ಚಾರ್ಜ್ ಅನ್ನು ಇಟ್ಟಾಗ ಫೋರ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ದ ಕ್ವಶನ್ ಇಸ್ ವೆರಿ ಸಿಂಪಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್. ಕ್ವಶನ್ ಬಹಳ ಸಿಂಪಲ್ ಇದೆ. ಲೆಟ್ ಅಸ್ ಐ ವಿಲ್ ಶೋ ಡಯಾಗ್ರಾಮೆಟಿಕಲಿ ಹೌ ವಿ ಎಕ್ಸ್ಪ್ರೆಸ್. ಡಯಾಗ್ರಾಮೆಟಿಕಲಿ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ 2 ಚಾರ್ಜ್ ಕೊಟ್ಟಿದೆ, ಒಂದು ಪಾಸಿಟಿವ್ ಚಾರ್ಜ್, ಸೇ ಐ ವಿಲ್ ಟೇಕ್ ದ ಪಾಸಿಟಿವ್ ಚಾರ್ಜ್, say it is +3 microcoulomb at the point A ನಲ್ಲಿ. then next ಇನ್ನೊಂದು ನಾವೇನ್ ತಗೊಳ್ಳೋಣ, ನೆಗೆಟಿವ್ ಚಾರ್ಜ್, say I will take the negative charge, say at this negative charge it at B point, say it is -3 microcoulomb, and it is also given that the first charge is say QA equal to ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಚಾರ್ಜ್ QB ಅಂತ ಕೊಟ್ಟಿದ್ದಾರೆ. ಸೊ ನೀವು ಡಯಾಗ್ರಾಮ್ ಹಾಕಿದಾಗ ಇದು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ದಿಸ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ ಹೌ ಮಚ್ 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಡಿಸ್ಟೆನ್ಸ್ ನಲ್ಲಿ ನಮಗೆ ಚಾರ್ಜಸ್ ಸಪರೇಷನ್ ಇದೆ. So then the first question is what is the electric field at the center, say at this point ನಲ್ಲಿ electric field ಎಷ್ಟಿರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ ನಮ್ಗೆ ಸೊ ವಿ ನೋ ದಟ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ನಮ್ಗೆ ಪಾಯಿಂಟ್ ಚಾರ್ಜ್ ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದೇ ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ಫೀಲ್ಡ್ ಅವೇ ಫ್ರಮ್ ದ ಚಾರ್ಜ್ ಆಗುತ್ತೆ, ಸೊ ನೆಗೆಟಿವ್ ಚಾರ್ಜ್ ಇದ್ದಾಗ ಫೀಲ್ಡ್ ಟುವರ್ಡ್ ದ ಚಾರ್ಜ್ ಆಗುತ್ತೆ. ಅಂದ್ರೆ ಇಲ್ಲಿ ಓ ಪಾಯಿಂಟ್ ನಲ್ಲಿ 2 ಫೀಲ್ಡ್ ಡೆವಲಪ್ ಆಗುತ್ತೆ, ಒಂದು ದ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ and the field due to the negative charge. Say I will better I will write the field due to first positive charge is away from this charge. ಅಂದ್ರೆ ನಮಗೆ ಫಸ್ಟ್ ಪಾಸಿಟಿವ್ ಚಾರ್ಜ್ ಇಂದ ಫೀಲ್ಡ್ ನಮ್ಗೆ ಅವೇ ಆಗುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ A. ಸೊ ಇದು A ಚಾರ್ಜ್ ಇಂದ ಫೀಲ್ಡ್ ನಮ್ಗೆ ಅವೇ ಆಗುತ್ತೆ. ದೆನ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಗೇನ್ ದ ಫೀಲ್ಡ್ ಇಸ್ towards the charge. ನಾವು ನೆಗೆಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಏನಾಗುತ್ತೆ, towards the charge. Therefore here, so this is the electric field due to say what it is, the charge B. Now you see from this diagram both the fields are along the same direction. ಎರಡು ವೆಕ್ಟರ್ ಕ್ವಾಂಟಿಟೀಸ್ ನಮಗೆ ಸೇಮ್ ಡೈರೆಕ್ಷನ್ಸ್ ಇದೆ ಅಂದಾಗ ಸೊ ನೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇಟ್ ಇಸ್ EA plus AB ಆಗುತ್ತೆ, ಬಿಕಾಸ್ ಬೋತ್ ದ ವೆಕ್ಟರ್ಸ್ ಆರ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಎರಡು ವೆಕ್ಟರ್ಸ್ ನಮಗೆ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಎರಡು ನಾವು ಆಡ್ ಮಾಡಬೇಕು. ಸೊ ಇದು ಡಯಾಗ್ರಾಮು. ಸೊ therefore ನಮ್ಗೆ ಏನಾಗುತ್ತೆ, ದ ಸೆಂಟರ್ ಪಾಯಿಂಟ್ ಅಂದಾಗ ಒಂದು ಚಾರ್ಜ್ ಇಂದ ಡಿಸ್ಟೆನ್ಸ್ 10 ಸೆಂಟಿಮೀಟರ್. ಸೊ ಬೆಟರ್ ಇನ್ SI ಯೂನಿಟ್ ಇಟ್ ಇಸ್ 0.1 ಮೀಟರ್ ಆಗುತ್ತೆ. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಶೆಲರೇಟ್, ಇಟ್ ಇಸ್ 0.1 ಮೀಟರ್. ಇದನ್ನು ನಾವು 0.1 ಮೀಟರ್ ಅಂತ ಕೂಡ ಬರೀಬಹುದು. ಸೊ ಇಲ್ಲಿ ಕೂಡ 0.1 ಮೀಟರ್. Okay, for this perfect diagram, even showing the direction of the electric field due to positive and negative charge, you will get the 1 marks. ಇಷ್ಟು ಡಯಾಗ್ರಾಮ್ ಹಾಕಿದ್ರು ಕೂಡ ನಿಮಗೆ 1 ಮಾರ್ಕ್ಸ್ ಆಗುತ್ತೆ. ಸೊ ಇದು ನಮಗೆ ಫಸ್ಟ್ ಪಾರ್ಟ್. ನೌ ಲೆಟ್ ವಿ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಹಿಯರ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ನಾವ್ ಏನ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೇ QA charge, QA at O point.
ಅಂದ್ರೆ ನಮಗೆ ಕ್ಯೂ ಎ ಚಾರ್ಜ್ ನಿಂದ ಓ ಪಾಯಿಂಟ್ ನಲ್ಲಿ ಫೀಲ್ಡ್ ಎಷ್ಟಾಗುತ್ತೆ. ಸೊ ವಿ ನೋ ದಟ್ ದ ಫಾರ್ಮುಲಾ ಇಸ್ the magnitude of electric field bardre saku, because direction I have shown, the direction is from A to B. Net field direction A to B ಆಗುತ್ತೆ. direction ಹೇಳೋದು necessary ಇಲ್ಲ, just magnitude calculate ಮಾಡಬೇಕು. magnitude ನಲ್ಲಿ ಏನಾಗಿದೆ ಫಾರ್ಮುಲಾ, so 1/4 pi epsilon naught into the charge say QA by distance square. Distance is what it is, OA square. Distance ಏನಾಗುತ್ತೆ ನಮಗೆ ಇಲ್ಲಿ OA square. So this is the electric field. Now I'll write the substitute the values. So given value is EA equal to, so 1/4 pi epsilon naught proportionality constant is 9 into 10 power of 9 ಆಗುತ್ತೆ, into the charge is say 3 microcoulomb. So 3, so micro is 10 power of ಆಗುತ್ತೆ by distance square. Distance square is 0.1 meter. 0.1 meter can also be written as 10 power of -1 meter. Better for my convenience ನಾನು 0.1 ಅನ್ನು 10 power of -1 ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಈ ರೀತಿ ಮಾಡಿದಾಗ ಈಜಿ ಆಗುತ್ತೆ. So now just to multiply electric field due to A, it is 9 3 how much it is, 27 into 10 power of 9. So -1 into 2, 2 1 -2 ಆಗುತ್ತೆ. -2 ನ್ಯೂಮರೇಟರ್ ಗೆ ಬರೆದಾಗ +2 ಆಗುತ್ತೆ, it is -6. Now you see that powers 9 plus 2 is 11, 11 minus 6 is, it is 5. So therefore we write it is electric field 27 into 10 power of 9 plus 2 is 11, 11 minus 6 ಏನಾಗುತ್ತೆ 5, which is Newton per coulomb. So this is the magnitude of the field which is along OB direction diagram as shown in the diagram. So there is no problem, not need to write here, ಅಲ್ಲಿ ತೋರಿಸಿದಾಗ ಸಾಕು. Then similarly again the field at O due to the QB charge. So again the field at B at O due to say QB charge. QB charge ನಿಂದ ನಮಗೆ ಇಲ್ಲಿ ಫೀಲ್ಡ್ ಎಷ್ಟಾಗುತ್ತೆ, again the formula is same. So what is the formula, electric field due to the B charge equal to again 1/4 pi epsilon naught, the charge say QB by distance square. What is the distance, OB whole square, OB whole square. After the substituting this all the values, say this proportionality constant is 9 into 10 power of 9 ಆಗುತ್ತೆ, into the QB charge, magnitude of charge is same, say I will write only magnitude 3 into 10 power of -6 coulomb. So divided by the square of the distance is, it is 10 power of -1 whole square. After substituting these values you will get finally again 9 3s are 27. So 27 into 10 power of, again the same terms are there, finally you get 5 Newton per coulomb along the same direction. ಈಗ ಈ ಪಾಯಿಂಟ್ ನಿಂದ ನಮಗೆ ಚಾರ್ಜ್ ಬಂತು, ಈ ಪಾಯಿಂಟ್ ನಿಂದ ಚಾರ್ಜ್ ಬಂತು. Now the total field, so total field or it is a net electric field. So total field E is equal to electric field due to A charge plus electric field due to B charge. Now add both, because both the vectors along the same direction, ಎರಡು ಸೇಮ್ ಡೈರೆಕ್ಷನ್ ಇದ್ದಾಗ ನಾವು ಆಡ್ ಮಾಡಬೇಕಾಗುತ್ತೆ. ಸೊ 27 into 10 power of 5 plus 27 into 10 power of 5. Taking 10 power of 5 is in common term, the finally answer you will get 27 and 27, it is 54 into 10 power of 5. So more convenient, better way in the scientific form ಅಂದ್ರೆ ನಾವು ಒಂದು ಡೆಸಿಮಲ್ ಪಾಯಿಂಟ್, ಒಂದು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನು ಕೊಡಬೇಕು. ಇಟ್ ಇಸ್ 5.4 into 10 power of, ನಾವು ಇಲ್ಲಿದ್ದಂತ ಪಾಯಿಂಟ್ ಈ ಕಡೆ ತಂದಾಗ ಇಲ್ಲಿ ಪವರ್ ನಲ್ಲಿ ಒಂದು ಇನ್ಕ್ರೀಸ್ ಮಾಡ್ಕೋಬೇಕು. 10 power of 5 ಇದು 10 power of 6 Newton per coulomb, which is along OB direction. So this shows that the total electric field at O point is this value, 5.4 into 10 power of 6 Newton per coulomb. ಇದು ಮ್ಯಾಗ್ನಿಟ್ಯೂಡ್ ಆಯ್ತು, ಡೈರೆಕ್ಷನ್ OB ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಇದೆ. So this is the answer for the part A question. The next B questions ನಲ್ಲಿ ಕಂಟಿನ್ಯೂ ಇದೆ. ಏನಿದೆ ಅಂದ್ರೆ, so what is the force acting on the ಪಾಸಿಟಿವ್ ಚಾರ್ಜ್ ಸೇ 1.5 into 10 power of -9 coulomb. ಅಂದ್ರೆ ಇಲ್ಲಿ ನಾವು ಒಂದು ಟೆಸ್ಟ್ ಚಾರ್ಜ್ ಅನ್ನು ಇಟ್ಟಾಗ, ಸೇ ಕ್ಯೂ ಚಾರ್ಜ್ ಅನ್ನು ಇಟ್ಟಾಗ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತದೆ. ಸೊ ಎನಿ ಚಾರ್ಜ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್, ಸೊ ಫೋರ್ಸ್ ಸೇ by definition of the force it is charge into electric field ಆಗುತ್ತೆ.
So F is equal to Q into E. Therefore, what is the value of Q? It is 1.5 into 10 power of minus 9 coulomb. It is given that Q value ನಮ್ಗೆ ಕೊಟ್ಟಿದ್ದಾರೆ 1.5 nano coulomb ಇದೆ. Into electric field, what is the net electric field at this point? It is 5.4 into 10 power of 6 ಆಗುತ್ತೆ. So now just to find out the product. The total product ಮಾಡಿದಾಗ 1.5 into 5.4 ನೀವು ಮಲ್ಟಿಪ್ಲೈ ಮಾಡಿದಾಗ ಸೊ ನಿಮಗೆ ಎಷ್ಟಾಗುತ್ತೆ ಅಂದ್ರೆ ಇಟ್ ಈಸ್ 8.1. ಸೊ ದ ವ್ಯಾಲ್ಯೂ ಇಸ್ 8.1 into 10 power of minus 9 plus 6 is minus 3 Newton, which is the force is along in the direction of what? Electric field. So electric field nalle force agutte because it is also positive charge. So that is along OB direction. So this is the net force acting on the charge agutte. So ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುವುದ ಕಾರಣಕ್ಕಾಗಿ ಸೊ ನಮಗೆ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲೇ ಇರುತ್ತೆ. ಸಪೋಸ್ ಇಫ್ ಯು ಕೀಪ್ ದ ನೆಗೆಟಿವ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್, ಇಲ್ಲಿ ನಿಮ್ಗೆ ನೆಗೆಟಿವ್ ಚಾರ್ಜ್ ಕೊಟ್ಟಾಗ ಅವಾಗ ನಿಮ್ಗೆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ ಅಂತ ಕ್ವಶನ್ ಕೇಳಿದಾಗ ಇಟ್ ವಿಚ್ ಇಸ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಅವಾಗ ಏನಾಗುತ್ತೆ ಇಲ್ಲಿ ನಮ್ಗೆ ಡೈರೆಕ್ಷನ್ ಅಪೋಸಿಟ್ ಮೇಲೆ ತೋರಿಸಬೇಕಾಗುತ್ತೆ, ಓ ಏನ್ ತೋರಿಸಬೇಕಾಗುತ್ತೆ, ಬಿಕಾಸ್ ನಮ್ಗೆ ಅಲ್ಲಿ ನೆಗೆಟಿವ್ ಕೊಟ್ಟಾಗ ಅಷ್ಟೇ. ಬಟ್ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದ ಕಡೆಯಿಂದ ದ ಸೇಮ್ ಡೈರೆಕ್ಷನ್ ಅಲ್ಲಿ ತೋರಿಸ್ತೇವೆ. ಇಷ್ಟು ನೀವು ಬರೆದಾಗ ನಿಮಗೆ 5 ಮಾರ್ಕ್ಸ್ ಆಗುತ್ತೆ. ಸೊ ಇಂಥವು ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ ಇದೆ. ಅಂದ್ರೆ ಯಾವ ರೀತಿ? ಸೊ 2 ನಮ್ಗೆ ಏನಾಗುತ್ತೆ, ಬೋತ್ ಆರ್ ಸೇಮ್ ಕೈಂಡ್ ಆಫ್ ದ ಚಾರ್ಜಸ್ ಕೊಟ್ಟಿರ್ತಾರೆ. ಪಾಸಿಟಿವ್ ಕೊಡ್ಬೋದು, ನೆಗೆಟಿವ್ ಕೊಡ್ಬೋದು. ಅವಾಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ಡೈರೆಕ್ಷನ್ ಪಾಸಿಟಿವ್ ಚಾರ್ಜ್ ಇದ್ದಾಗ ಅಪೋಸಿಟ್ ನಲ್ಲಿ ಆಗುತ್ತೆ. ಅವಾಗ ನಮ್ಮ ನೆಟ್ ಫೀಲ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಗೆ ಇಲ್ಲಿ ನೆಗೆಟಿವ್ ಸೈನ್ ತಗೋಬೇಕಷ್ಟೇ, ಮತ್ತೇನು ಚೇಂಜಸ್ ಇರೋದಿಲ್ಲ. ಅಂದ್ರೆ ಇಲ್ಲಿ ಡೈರೆಕ್ಷನ್ ಒಂದು ಎ ಈ ಕಡೆ ಇದ್ದಾಗ ಇ ಬಿ ಈ ಕಡೆ ಆಗುತ್ತೆ. ಸೊ ಅದು ಯಾವಾಗ ಎರಡು ಸೇಮ್ ಕೈಂಡ್ ಆಫ್ ಚಾರ್ಜಸ್ ಇದ್ದಾಗ. ಈ ರೀತಿ ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ ಯಾವುದೇ ರೆಫರೆನ್ಸ್ ಬುಕ್ ಅನ್ನು ತೆಗೆದುಕೊಳ್ಳಿ, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ ತಗೊಳ್ಳಿ, ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ದ ಕ್ವಶನ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಮೆಥಡ್ ಇದೆ. ಸೊ ಇದೇ ಮೆಥಡ್ ಇಂದ ನಾವು ಈಸಿಯಾಗಿ ಸಾಲ್ವ್ ಮಾಡಿ 5 ಮಾರ್ಕ್ಸ್ ಅನ್ನು ತಗೋಬಹುದು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಕ್ವಾಂಟಿಟಿ ಇರೋದಕ್ಕೋಸ್ಕರವಾಗಿ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಎರಡು ತೋರಿಸಬೇಕು. ಓಕೆ, ಈ ಪ್ರಾಕ್ಟೀಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಪ್. ಸೊ ಯಾಕಂದ್ರೆ 2017 ಮಾರ್ಕ್ಸ್ ನಲ್ಲಿ ಕೂಡ ಕೇಳಿದ್ದಾರೆ, ದ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೂಡ ಕೇಳಿದ್ದಾರೆ. ಸೇಮ್ ಟೈಪ್ ಕ್ವಶನ್, ಓನ್ಲಿ ಡಿಜಿಟ್ ಚೇಂಜಸ್ ಮಾಡಿದ್ದಾರೆ. ಸೊ ನಾವು ಒಂದು ಕ್ವಶನ್ಸ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಿದಾಗ, ಸೊ ಬೇರೆ ನಂಬರ್ಸ್ ಕೊಟ್ಟಾಗ ಓನ್ಲಿ ನಮ್ಗೆ ಆರ್ಡರ್ ಆಫ್ ಮಲ್ಟಿಪ್ಲಿಕೇಶನ್ ಎಡಿಷನ್ ಅಷ್ಟೇ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಚೆನ್ನಾಗಿ ಈ ನ್ಯೂಮೆರಿಕಲ್ ಅನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ ನೋಡ್ಕೊಳ್ಬೇಕು. ಸೊ ಐ ವಿಲ್ ರೀಡ್ ದ ಕ್ವಶನ್. ದ ಕ್ವಶನ್ ಈಸ್ 2 ಪಾಯಿಂಟ್ ಚಾರ್ಜಸ್ 3 nano coulomb and minus 3 nano coulomb are placed at 2 corners A and B of an equilateral triangle of side 0.1 meter. Find the resultant electric field at C. ಅಂದ್ರೆ ಇಂಥ ಕ್ವಶನ್ಸ್ ಗಳಲ್ಲಿ ನಮಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಯಾವುದೇ ಶೇಪ್ ಆಫ್ ದ ಟ್ರಯಾಂಗಲ್ ಇರಬಹುದು, ರೈಟ್ ಆಂಗಲ್ ಟ್ರಯಾಂಗಲ್ ಇರಬಹುದು. ಬಟ್ ಇಲ್ಲಿ ಕೊಟ್ಟಿದ್ದು ಕ್ವಶನ್ ನಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ದ ಆಂಗಲ್ ಸಬ್ಟೆಂಡೆಡ್ ಫಾರ್ ಈಚ್ ಆಂಗಲ್ ಇಸ್ 60 ಡಿಗ್ರಿ. ಅಂದ್ರೆ 3 ಸೈಡ್ಸ್ ನಮಗೆ ಈಕ್ವಲ್ ಆಗುತ್ತೆ, 3 ಆಂಗಲ್ಸ್ ನಮಗೆ ಕೂಡ ಈಕ್ವಲ್ ಆಗುತ್ತೆ, ಒಂದೊಂದು ಆಂಗಲ್ 60 ಡಿಗ್ರಿ ಆಗುತ್ತೆ. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಂದು ನೇಚರ್. ಸೊ 2 ಕಾರ್ನರ್ಸ್ ನಲ್ಲಿ ನಮ್ಗೆ ಚಾರ್ಜಸ್ ಇಟ್ಟು ಥರ್ಡ್ ಕಾರ್ನರ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದು ಕೂಡ ಸಿಂಪಲ್ ಇದೆ. ಫಸ್ಟ್ ವಿ ನೀಡ್ ಟು ಡ್ರಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದಕ್ಕೆ ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನು ಹಾಕೊಳ್ಬೇಕು. ಸೊ ಫಸ್ಟ್ ಸೊ ಐ ಆಮ್ ಡ್ರಾಯಿಂಗ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಸೈಡ್ಸ್ ನಮ್ಗೆ ಏನಾಗಬೇಕು, ಈಕ್ವಲ್ ಆಗಿರ್ಬೇಕು. ಸೊ ದಿಸ್ ಇಸ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಚಾರ್ಜ್ ಇಲ್ಲಿ ನಮ್ಗೆ ಇದು ಪಾಯಿಂಟ್ ಎ ಅಂತ ತಗೊಳ್ಳೋಣ. ಸೊ ಈ ಕಾರ್ನರ್ ಪಾಯಿಂಟ್ ಬಿ ಆಗುತ್ತೆ, ಇದು ಪಾಯಿಂಟ್ ಸಿ ಆಗುತ್ತೆ. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೆಟ್ 10 ಪವರ್ ಆಫ್ ಮೈನಸ್ 1 ಮೀಟರ್ 0.1 ಮೀಟರ್ ಕೊಟ್ಟಿದ್ದಾರೆ. 0 ಮೀಟರ್ ಫಾರ್ ಮೈ ಕನ್ವೀನಿಯನ್ಸ್ ಇಟ್ ಈಸ್ ಐ ವಿಲ್ ಎಕ್ಸ್ಪ್ರೆಸ್ ಆಸ್ 10 ಪವರ್ ಆಫ್ ಮೈನಸ್ 1 ಮೀಟರ್. ಇದನ್ನು 10 ಪವರ್ ಆಫ್ ಮೈನಸ್ 1 ಮೀಟರ್ ಆಗುತ್ತೆ. ಸೊ ಇದು ಕೂಡ 10 ಪವರ್ ಆಫ್ ಮೈನಸ್ 1 ಮೀಟರ್ ಆಗುತ್ತೆ. ಸೊ ಆಲ್ then the question is the charges of magnitude ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದು +3 nano coulomb ಮತ್ತೊಂದು -3 nano coulomb. ಸೊ ಇಲ್ಲಿ ನಮ್ಗೆ ಚಾರ್ಜ್ QA is 3 nano coulomb +3 and the QB charge is say -3 nano coulomb. Now what is the field at this point? ಈ ಪಾಯಿಂಟ್ ನಲ್ಲಿ ಫೀಲ್ಡ್ ಎಷ್ಟಾಗುತ್ತೆ? ಸೊ 2 charges, just one field. 2 charges produces the 2 field. So along the line join the field produces the positive charge ಗೋಸ್ಕರವಾಗಿ ಈ ಪಾಯಿಂಟ್ ಸಿ ಪಾಯಿಂಟ್ ನಲ್ಲಿ ನಮಗೆ ಫೀಲ್ಡ್ away from the charge ಆಗುತ್ತೆ. So this is the
electric field direction due to charge A. ಅಂದ್ರೆ A from the charge ಆಗುತ್ತೆ. So the electric charge ಇದು ನೆಗೆಟಿವ್ ಇದೆ, ಇಲ್ಲಿ ನಮಗೆ ಡೈರೆಕ್ಷನ್ ಆಫ್ ಫೀಲ್ಡ್ ಈ ಕಡೆ ಟುವರ್ಡ್ ದ ಚಾರ್ಜ್ ಆಗುತ್ತೆ. So this is the electric field due to what? B charge. Okay, now we need to calculate what is the magnitude with A and B. ಇದು A ನಿಂದ ಎಷ್ಟು ಮ್ಯಾಗ್ನಿಟ್ಯೂಡ್ ಆಗುತ್ತೆ, B ನಿಂದ ಎಷ್ಟು ಮ್ಯಾಗ್ನಿಟ್ಯೂಡ್ ಆಗುತ್ತೆ. So ಇಲ್ಲಿ ಆಲ್ಮೋಸ್ಟ್ the same magnitude charges are at the same distance. ಎರಡು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಸೇಮ್ ಇದೆ ಅಂದ್ರೆ ನಮಗೆ ವ್ಯಾಲ್ಯೂ ಆಫ್ ದ ಫೀಲ್ಡ್ ಕೂಡ ನಮ್ಗೆ ಅಷ್ಟೇ ಆಗುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ಬರಿಬಹುದು. ಸೊ ಎಲೆಕ್ಟ್ರಿಕ್ ಫಸ್ಟ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಎ, ಐ ವಿಲ್ ರೈಟ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಎ ವಿಚ್ ಇಸ್ ಈಕ್ವಲ್ ಟು ಚಾರ್ಜ್ ಬಿ. ಎರಡೂ ನಮಗೆ ಸೇಮ್ ಆಗುತ್ತೆ, ಚಾರ್ಜ್ ಬಿ ಕೂಡ ಅಷ್ಟೇ ಆಗುತ್ತೆ. ದ ಫಾರ್ಮುಲಾ ಇಸ್ 1/4πε0 ಇಂಟು ಚಾರ್ಜ್ ಸೆ QA by or QB by say distance square. What is the distance? Say AC square. So from this diagram ನೋಡಿ ಎರಡು ಚಾರ್ಜಸ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಡಿಸ್ಟೆನ್ಸ್ ನಲ್ಲಿ ಇದೆ, ಅದಕ್ಕೆ ನಮಗೆ ಸೇಮ್ ಆಗುತ್ತೆ. ಸೊ ವಿ ಮೇ ರೈಟ್ ಇದನ್ನು ಬರೀಬಹುದು ಹೆಂಗಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ at C point. So now we can substitute the values. ಈಗ substitute ಮಾಡಿದಾಗ 1/4πε0, so 9 into 10 power of 9 ಆಗುತ್ತೆ. Into the charge is, what is the charge? The magnitude of the charge is 3 into 10 power of minus 9 coulomb. The value of nano is 10 power of minus 9 and the distance is 10 power of minus 1 whole square. So now again we write the electric field due to A charge and electric field due to B charge, both having the same magnitude. 9 3 is how much? It is 27. Now again you add it, 10 power of plus 9 and it is minus 9. So get cancels. Then again this 10 power of minus 2 gets plus 2. 10 power of minus 2 ಮೇಲ್ಗಡೆ ಹೋದಾಗ plus 2 ಆಗುತ್ತೆ. Therefore the final answer due to A and charge due to B, both the electric fields are 27 into 10 power of 2. It is Newton per coulomb and the directions are shown in the diagram. Directions ನಾವು ಡಯಾಗ್ರಾಮ್ ಅಲ್ಲಿ ತೋರಿಸಿದೆವು, ನಮ್ಮ ಅದನ್ನು ಬರೆಯೋದು ನೆಸೆಸರಿ ಇಲ್ಲ. ಅಂದ್ರೆ ಎರಡು ಚಾರ್ಜ್ ಇಂದ ಸೇಮ್ ಫೀಲ್ಡ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈಗ ನಾವು ನೆಟ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟು ಕ್ಯಾಲ್ಕುಲೇಟ್ ದ ನೆಟ್ ಫೀಲ್ಡ್ ವಿ ನೀಡ್ ಟು ಯೂಸ್ ವಾಟ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಯಾಕಂದ್ರೆ ಇಲ್ಲಿ ಎರಡು ವೆಕ್ಟರ್ ಇದೆ, ನಾವು ಡೈರೆಕ್ಷನ್ ಮಾಡಬೇಕು. ಸೊ therefore vector can make it is an parallelogram. So ಇದನ್ನು ನಾವು parallelogram law of vector solve ಮಾಡಬಹುದು. So this is becomes a parallelogram. Now this is called what here? The net field along this direction. This is electric field calculate ಮಾಡಬೇಕಿದ್ರೆ parallelogram law ಅನ್ನು ಯೂಸ್ ಮಾಡಿದಾಗ, ಸೊ ಇಲ್ಲಿ parallelogram ಮಾಡ್ಕೊಂಡು, so this is the resultant electric field is given by using the diagonal of this parallelogram. ಇದು diagonal of the parallelogram resultant vector ಅಂತ ತೋರಿಸ್ಕೊಳುತ್ತೆ. So this E is the sum of EA vector plus EB vectors. ಸೊ ಇದು ನೆಟ್ ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಟ್ ಮ್ಯಾಗ್ನಿಟ್ಯೂಡ್ ಗೆ ನಮಗೆ ಫಾರ್ಮುಲಾ ಇದೆ. ಸೊ ಇಟ್ ಈಸ್ ಅನ್ ಅಂಡರ್ ರೂಟ್ ಆಫ್ EA ಸ್ಕ್ವೇರ್ ಪ್ಲಸ್ EB ಸ್ಕ್ವೇರ್ ಪ್ಲಸ್ 2EA EB cos θ. ಅಂದ್ರೆ ರಿಸಲ್ಟೆಂಟ್ ವೆಕ್ಟರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಇನ್ ಟರ್ಮ್ಸ್ ಆಫ್ ಎ ಬಿ ನಲ್ಲಿ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಮತ್ತು ಫಿಸಿಕ್ಸ್ ನಲ್ಲಿ ಎರಡು ಸ್ಟಡಿ ಆಗಿದೆ. ಸೊ ಇಟ್ ಈಸ್ ಅಂಡರ್ ರೂಟ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos θ ಅಂತಿದೆ. ಸೊ ಇಲ್ಲಿ ಥೀಟಾ ಅಂದ್ರೆ ಏನು? ಸೊ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್, ಎರಡು ವೆಕ್ಟರ್ ಮಧ್ಯೆ ಇದ್ದಂತ ಆಂಗಲ್. ಸೊ ಫ್ರಮ್ ದಿಸ್ ಡಯಾಗ್ರಾಮ್ ಥೀಟಾ ಇಸ್ ಈಕ್ವಲ್ ಟು ದಿಸ್ ಬಿಕಮ್ಸ್ ಎನ್ ಸ್ಟ್ರೇಟ್ ಲೈನ್. ದಿಸ್ ಇಟ್ ಇಸ್ 180 ಡಿಗ್ರಿ ನಲ್ಲಿ ಈ ಆಂಗಲ್ ಎಷ್ಟಾಗುತ್ತೆ? ಈಕ್ವಲೇಟರ್ ಟ್ರಯಾಂಗಲ್ ನಲ್ಲಿ 60 ಡಿಗ್ರಿ ಆಗುತ್ತೆ. ಸೊ 60 ಡಿಗ್ರಿ you get it is 120 degree. So it is 120 degree and the cos 120 degree value is minus 1/2 or minus 0.5 ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E is equal to under root of, ಇಲ್ಲಿ ನೋಡಿ, ಸೊ ನೆಟ್ ಫೀಲ್ಡ್ ಡ್ಯೂ ಟು A and B both magnitudes are same. ಸೊ I will write EA equal to EB ಅಂತಿದೆ. ಎರಡು ಸೇಮ್ ಇದ್ದಾಗ ನಾವು ಬೆಟರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಳ್ಬಹುದು. ಫಸ್ಟ್ ಸಿಂಪ್ಲಿಫೈ ಮಾಡೋದು ಬೆಟರ್. ಸೊ ಇಲ್ಲ ಅಂದ್ರೆ ಡಿಫ್ರೆಂಟ್ ವ್ಯಾಲ್ಯೂ ಇದ್ದಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ವ್ಯಾಲ್ಯೂ ಸೇಮ್ ಇದ್ದಾಗ, ಮಾಡೆಲ್ ಪೇಪರ್ ನಲ್ಲಿ ಕೂಡ ಸೇಮ್ ವ್ಯಾಲ್ಯೂಸ್ ಇದೆ ಕೊಟ್ಟಿದ್ದಾರೆ. ಸೊ
EA square, ಇದನ್ನು ಕೂಡ ನಾನು EA square ಅಂತ ಬರ್ತೀನಿ because of both are same magnitude, plus 2 it is EA and this is also write as an EA only, ಇದನ್ನು ನಾನು EA ಅಂತ ಬರೀತೀನಿ. then the value is cos of 120 degree. so value substituted, theta ಅನ್ನು substitute ಮಾಡಿದೀನಿ. so now taking EA into EA square, ಎಲ್ಲದರಲ್ಲಿ EA square common ತಗೊಂಡಾಗ so it is under root of, say I will take EA square is in common, then here 1, the term left is 1, ಇಲ್ಲಿ ಕೂಡ 1 ಆಗುತ್ತೆ, plus ಇಲ್ಲಿ 2 into cos 120 is minus 1 by 2 ಆಗುತ್ತೆ. so this is minus of 1 by 2. so now 2 get cancelled, even plus 1 minus 1 is also get cancelled, and perfectly you will get under root of EA square ಆಗುತ್ತೆ, under root of EA square. so that value is only EA, square root ನಲ್ಲಿಂದ ತೆಗೆದಾಗ ಇದು EA ಆಗುತ್ತೆ. so EA means it is an exactly value of the electric field, ಇದು calculated value ನೇ ಬರುತ್ತೆ. so it is 27 into 10 power of 2, that is more better way, it is 2.7 into 10 power of 3 Newton per coulomb ಆಗುತ್ತೆ. so this is the magnitude. so then to find out the direction, because electric field is a vector quantity, so now ಇಲ್ಲಿ electric field calculate ಮಾಡ್ಬೇಕಂದಾಗ so magnitude ಮತ್ತು direction ಎರಡು ಹೇಳಬೇಕಾಗುತ್ತೆ, ಇಲ್ಲ ಅಂದ್ರೆ ನಮ್ಮ ಮಾಸ್ ನಮಗೆ ರೆಡ್ಯೂಸ್ ಆಗುತ್ತೆ. ಅದಕ್ಕೆ ನಾವು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ both we need to calculate magnitude and directions, but calculate the magnitude of electric field ಅಂದ್ರೆ ಇಷ್ಟೇ ನಮ್ಗೆ ಆನ್ಸರ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಾವು ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಾವು ಒಂದು ಆಂಗಲ್ ಅನ್ನು ಡಿಫೈನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎನಿ ವೆಕ್ಟರ್ ಐದರ್ ಎ ಆರ್ ಬಿ. ಸೊ ಇಲ್ಲಿ ಎ ಜೊತೆ ನಾನು ಅಲ್ಫಾ ಆಂಗಲ್ ಅಂತ ತಗೊಂಡಿದಾಗ then so what is the resultant direction of this one, ಅದನ್ನ resultant ಅನ್ನು ನಾನು ಡೈರೆಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು ಆಗುತ್ತೆ. so therefore to find out the direction of the resultant vector, direction of resultant ಅಂದ್ರೆ set tan alpha equal to, ಈಗ ನಾನು ಯಾವ ವೆಕ್ಟರ್ ಜೊತೆ ತಗೊಂಡಿದ್ದೀನಿ ಅದನ್ನು ಬಿಟ್ಟು ಬಿಡಬೇಕು. so it is EA, ಬಿಟ್ಟಾಗ ಇನ್ನೇನು ಉಳಿತೆ EB. so ಇದನ್ನ ನಾವು ಹೆಂಗ್ ಬರೀಬೇಕು ಅಂದ್ರೆ EB sin theta divided by EB cos theta ಅಂತ ಬರೀಬೇಕು. ಸೊ ಯಾವ ಆಂಗಲ್ ಜೊತೆ ತಗೊಂಡಿನಿ ಅದನ್ನು ಇಂಡಿಪೆಂಡೆಂಟ್ ಆಗಿ ಬರೀಬೇಕು. ಸೇ ಇದು EA ಜೊತೆ ತಗೊಂಡಿದ್ದೀನಿ, ಸೊ ಇದನ್ನು EA ಅಂತ ಬರೀಬೇಕಾಗುತ್ತೆ. ಸೊ ಸಪೋಸ್ ನಾನು ಅಲ್ಫಾ ಇಲ್ಲಿ ತಗೊಂಡಾಗ ಅವಾಗ ನಾನು EA sin by EA cos ಜೊತೆ ಪ್ಲಸ್ EB ಅಂತ ಹಾಕೋಬೇಕಾಗುತ್ತೆ. ಸೊ ಎಲ್ಲಾದ್ರೂ ತಗೋಬಹುದು. ಸೊ ಈ ಅಲ್ಫಾ ಯು ಕ್ಯಾನ್ ಟೇಕ್ ವಿತ್ ರೆಸ್ಪೆಕ್ಟ್ ಟು ಎ ಆರ್ ವಿತ್ ರೆಸ್ಪೆಕ್ಟ್ ಟು ಬಿ ವೆಕ್ಟರ್, ಬಟ್ ದಟ್ ನೀಡ್ ಟು ಬಿ ಮೆನ್ಷನ್ ಇನ್ ದ ಡಯಾಗ್ರಾಮ್. ಡಯಾಗ್ರಾಮ್ ನಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. So now you can substitute the values. ಈಗ values ಅನ್ನು substitute ಮಾಡಿದಾಗ what is the EB value? EB and EA all are same. I can substitute as an EA only. ಅದನ್ನು ನಾನು simplify ಮಾಡ್ತೀನಿ. EA ಅಂತ ಬರ್ಕೊಳ್ತೀನಿ. It is the sin of how much it is 120 degree. So ಇಲ್ಲಿ cos 120 minus 1 by 2 ಆಗುತ್ತೆ. The sin of 120 degree. The basic trigonometry knowledge ನಿಂದ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ this value is root 3 by 2 ಆಗುತ್ತೆ. So then divided by, so EA value, the value of EA is also as it is EA plus EB is also having the same magnitude, therefore I will write EA only, and cos theta say cos of 120 degree ಅಂತ substitute ಮಾಡಿ. Now you can take EA as it is. What is the sin 120 degree? It is root 3 by 2 ಆಗುತ್ತೆ. So divided by taking EA is common, ಇಲ್ಲಿ ಎರಡರಲ್ಲಿ EA common ಇದೆ, then it is 1 plus of cos 120 degrees minus 1 by 2. So better I will express as minus 1 by 2 ಅಂತ ಬರೀತೀನಿ. So EA get cancelled, even it is root 3 by 2. Then denominator ನಲ್ಲಿ 1 minus of 1 by 2. 1 minus half ಅಂದ್ರೆ again half ಇರುತ್ತೆ. So numerator ಬರೆದಾಗ ಉಲ್ಟಾ ಬರೀಬೇಕಾಗುತ್ತೆ. So it is 1 by 2 becomes 2 by 1. 2 to get cancelled, the value is root 3. So the tan of alpha is root 3. So alpha equal to tan inverse of root 3 ಆಗುತ್ತೆ. So tan inverse of root 3 is for what angle it is root 3? For 60 degree. 60 degree or pi by 3 radian with respect to alpha angle ಅಂತ ಬರೆದ್ರೆ ಮುಗಿತು. ಸೊ ಇಷ್ಟು ಮಾಡಿದಾಗ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಇಂಪಾರ್ಟೆಂಟ್ ಟೈಪ್ ಇಲ್ಲಿ ಕೆಲವೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ಎರಡು ಪಾಸಿಟಿವ್ ಚಾರ್ಜ್ ಕೊಡ್ತಾರೆ. ಎರಡು ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ಇದರಿಂದ ಫೀಲ್ಡ್ ಈ ಕಡೆ, ಇದರಿಂದ ಫೀಲ್ಡ್ ಈ ಕಡೆ ಹಾಕ್ತಾರೆ. ಸೊ ಅಗೇನ್ ಯು ಕ್ಯಾನ್ ಯೂಸ್ ದ ಸೇಮ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಅಂದ್ರೆ ಕ್ವಶನ್ಸ್ ಯಾವ ರೀತಿ ಕೂಡ ಕೊಡಬಹುದು, ಬಟ್ ಡಯಾಗ್ರಾಮ್ಸ್ ಪರ್ಫೆಕ್ಟ್ ಆಗಿ ಹಾಕಬೇಕು. ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ಅವೇ ಫ್ರಮ್ ದ ಚಾರ್ಜ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಪಾಸಿಟಿವ್ ಇದ್ದಾಗ ಅವೇ ಫ್ರಮ್ ದ ಚಾರ್ಜ್, ನೆಗೆಟಿವ್ ಇದ್ದಾಗ ಟುವರ್ಡ್ಸ್ ದ ಚಾರ್ಜ್.
ಇದನ್ನು ಪಾಸಿಟಿವ್ ಕೊಟ್ಟಾಗ ಸೊ ಬೋತ್ ಕೇಸಸ್ ಅವೇ ಫ್ರಮ್ ದ ಚಾರ್ಜ್ ಆದಾಗ ಈ ಕಡೆ ಪ್ಯಾರಲೋಗ್ರಾಮ್ ಅನ್ನು ನಾವು ಫಾರ್ಮ್ ಮಾಡ್ಕೊಳ್ಬೇಕು. ದೆನ್ ನೆಕ್ಸ್ಟ್ ಎರಡು ನೆಗೆಟಿವ್ ಕೊಟ್ರೆ ಇದು ಕೂಡ ಚಾರ್ಜ್ ಬಿ ಕಡೆನೆ ಆಗುತ್ತೆ, ಇದರಿಂದ ಫೀಲ್ಡ್ ಕೂಡ ಎ ಕಡೆ ಆಗುತ್ತೆ. ದೆನ್ ವಿ ನೀಡ್ ಟು ಫ್ರೇಮ್ ದ ಪ್ಯಾರಲೋಗ್ರಾಮ್ ಎಟ್ ದಿಸ್ ಪಾಯಿಂಟ್. ಇಲ್ಲಿ ಮಾಡ್ಬೇಕಾಗುತ್ತೆ ದ ರಿಸಲ್ಟೆಂಟ್ ಫೀಲ್ಡ್ ಈ ಕಡೆ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಲೈಕ್ ದಿಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಎಟ್ ಡಿಫರೆಂಟ್ ಕೇಸಸ್. ಬೇರೆ ಬೇರೆ ಕೇಸಸ್ ನಲ್ಲಿ ನೀವು ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನು ಇದೇ ರೀತಿಯಾಗಿರಂತ ಕೊಟ್ಟಿದ್ದು ವರ್ಕ್ಔಟ್ ಮಾಡಿದಾಗ ನಿಮಗೆ ಈಸಿಯಾಗಿ ಸೊಲ್ಯೂಷನ್ ಬರುತ್ತೆ. ಸೊ ಕ್ಯಾಲ್ಕುಲೇಟರ್ ಅಲೋ ಇದೆ, ನೀವು ಆರಾಮಾಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಆಲ್ಮೋಸ್ಟ್ ನಾವು ಕೊಟ್ಟಂತ ನ್ಯೂಮ್ಯಾರಿಕಲ್ ಗಳಿಗೆ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇರೋದಿಲ್ಲ, ಈಸಿಯಾಗಿ ನೀವು ಸಾಲ್ವ್ ಮಾಡಿ. ಇಲ್ಲಿ ನಾನು ಎಲ್ಲಿ ಕ್ಯಾಲ್ಕುಲೇಟರ್ ಅವಶ್ಯಕತೆನೇ ಇಲ್ಲ, ಈಸಿಯಾಗಿ ನಾವು ಸಾಲ್ವ್ ಮಾಡಿದೆವು. ಸೊ ಇದೇ ರೀತಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.